ಎಲ್ಲರಿಗೂ ನಮಸ್ಕಾರ. ಹೊಸದಾಗಿ ತಂದೆ ತಾಯಿಯಾದವರಿಗೆ ಅಥವಾ ಆಗಲಿರುವವರಿಗೆ ಮಗುವಿನ ನಿದ್ದೆಯ ಬಗ್ಗೆ ಒಂದು ಸಣ್ಣ ಆತಂಕ ಇದ್ದೇ ಇರುತ್ತೆ. ಅದರಲ್ಲೂ ಮಗುವಿನ ಸುರಕ್ಷತೆ ಬಗ್ಗೆ. ನಾವು ತುಂಬಾ ಪ್ರೀತಿಯಿಂದ ಮಾಡುವ ಕೆಲವು ಸಾಂಪ್ರದಾಯಿಕ ಪದ್ಧತಿಗಳೇ ಮೆಡಿಕಲ್ ಸೈನ್ಸ್ ಪ್ರಕಾರ ಕೆಲವೊಮ್ಮೆ ಅಪಾಯಕಾರಿ ಆಗಿರಬಹುದು. ಹಾಗಿದ್ರೆ ನಮ್ಮ ಮಗುವನ್ನು ಸುರಕ್ಷಿತವಾಗಿ ಮಲಗಿಸೋದು ಹೇಗೆ? ಬನ್ನಿ ಇದರ ಹಿಂದಿನ ವಿಜ್ಞಾನವನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಮಗುವಿನ ಸೇಫ್ ಸ್ಲೀಪ್ ಬಗ್ಗೆ ಇರುವ ಎಲ್ಲ ನಿಯಮಗಳನ್ನ ಒಂದೇ ಒಂದು ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ ಡಾಕ್ಟರ್ ಪ್ರಶಾಂತ್ ಅವರ ಈ ಮಾತು ಸಾಕು. ನವಜಾತ ಶಿಶುವಿಗೆ ಅತ್ಯಂತ ಸುರಕ್ಷಿತ ಹಾಸಿಗೆ ಅಂದ್ರೆ ಅದೊಂದು ಬೋರಿಂಗ್ ಹಾಸಿಗೆ. ಅಂದ್ರೆ ಸಮತಟ್ಟಾಗಿ, ಗಟ್ಟಿಯಾಗಿ ಮತ್ತು ಸಂಪೂರ್ಣವಾಗಿ ಖಾಲಿಯಾಗಿರುವ ಒಂದು ಜಾಗ. ಹಾಸಿಗೆ ಯಾಕೆ ಬೋರಿಂಗ್ ಆಗಿರ್ಬೇಕು? ಯಾಕೆ ಸುರಕ್ಷಿತ? ಬನ್ನಿ ಇದರ ಹಿಂದಿನ ಕಾರಣಗಳನ್ನ ಒಂದೊಂದಾಗಿ ನೋಡೋಣ. ನಾವು ಇಷ್ಟೆಲ್ಲಾ ನಿಯಮಗಳ ಬಗ್ಗೆ ಯಾಕೆ ಮಾತಾಡ್ತಿದ್ದೀವಿ ಅಂದ್ರೆ SIDS ಅನ್ನೋ ಅಪಾಯವನ್ನು ತಡೆಯೋದಕ್ಕೆ. SIDS ಅಂದ್ರೆ ಸಡನ್ ಇನ್ಫೆಂಟ್ ಡೆತ್ ಸಿಂಡ್ರೋಮ್. ಅಂದ್ರೆ ಆರೋಗ್ಯವಾಗಿರೋ 1 ವರ್ಷದೊಳಗಿನ ಮಗು ನಿದ್ದೆಯಲ್ಲಿದ್ದಾಗ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಇದ್ದಕ್ಕಿದ್ದಂತೆ ಸಾವನ್ನಪ್ಪುವುದು. ಕೇಳೋಕೆ ಇದು ಭಯಾನಕ ಅನಿಸಿದ್ರೂ ಒಂದು ಒಳ್ಳೆ ವಿಷಯ ಏನಂದ್ರೆ ನಾವು ಸರಿಯಾದ ಮುನ್ನೆಚ್ಚರಿಕೆಗಳನ್ನ ತಗೊಂಡ್ರೆ ಇದನ್ನ ಖಂಡಿತವಾಗಿಯೂ ತಡಿಬೋದು. ಹಾಗಿದ್ರೆ ಮೊದಲನೇ ಮತ್ತು ಅತಿ ಮುಖ್ಯವಾದ ನಿಯಮ ಯಾವುದು? ಅದು ಮಗುವನ್ನ ಯಾವಾಗ್ಲೂ ಬೆನ್ನಿನ ಮೇಲೆ ಮಲಗಿಸೋದು. ತಕ್ಷಣ ತಲೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅಯ್ಯೋ ಮಗು ಹಾಲ್ ಕಕ್ಬಿಟ್ರೆ ಗಂಟ್ಲಲ್ಲಿ ಸಿಕ್ಕಾಕೊಳ್ಳಲ್ವಾ? ಇದು ಬಹುತೇಕ ಎಲ್ಲರಿಗೂ ಬರೋ ಡೌಟ್. ಆದ್ರೆ ಇದೊಂದು ತಪ್ಪು ತಿಳುವಳಿಕೆ ಅಷ್ಟೇ. ನಿಜವಾಗಿ ಏನಾಗತ್ತೆ ಅಂತ ನೋಡೋಣ. ಇದ್ರ ಹಿಂದಿರೋ ಸೈನ್ಸ್ ತುಂಬಾನೇ ಸಿಂಪಲ್. ಮಗುವನ್ನ ಬೆನ್ನಿನ ಮೇಲೆ ಮಲಗಿಸಿದಾಗ ಶ್ವಾಸನಾಳ ಅಂದ್ರೆ ಉಸಿರಾಡೋ ಪೈಪ್ ಅನ್ನನಾಳದ ಅಂದ್ರೆ ಊಟ ಹೋಗೋ ಪೈಪ್ನ ಮೇಲಿರುತ್ತೆ. ಹಾಗಾಗಿ ಮಗು ಹಾಲ್ ಕಕ್ಕಿದ್ರೂ ಗ್ರಾವಿಟಿ ಇರೋದ್ರಿಂದ ಅದು ಶ್ವಾಸನಾಳದ ಒಳಗ್ ಹೋಗೋಕೆ ಚಾನ್ಸೇ ಇಲ್ಲ. ಅದೇ ಮಗುವನ್ನ ಹೊಟ್ಟೆ ಮೇಲೆ ಮಲಗಿಸಿದಾಗ ಉಸಿರಾಡೋ ಪೈಪ್ ಕೆಳಗೆ ಬರುತ್ತೆ. ಆಗ ಕಕ್ಕಿದ ಹಾಲು ನೇರವಾಗಿ ಶ್ವಾಸನಾಳದ ಬಾಗಿಲಲ್ಲೇ ನಿಂತು ಉಸಿರು ಕಟ್ಟುವ ಅಪಾಯ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಹೊಟ್ಟೆ ಮೇಲೆ ಮಲಗಿದ್ರೆ ರೀಬ್ರೀದಿಂಗ್ ಅನ್ನೋ ಇನ್ನೊಂದು ದೊಡ್ಡ ಅಪಾಯ ಇದೆ. ಮಗುವಿನ ಮುಖ ಹಾಸಿಗೆಗೆ ತಾಗಿದಾಗ ಅದು ಹೊರಗೆ ಬಿಟ್ಟ ಕಾರ್ಬನ್ ಡೈಆಕ್ಸೈಡಲ್ಲೇ ಸಿಕ್ಕಾಕ್ಕೊಳ್ಳುತ್ತೆ. ಮಗು ಅದನ್ನೇ ಮತ್ತೆ ಮತ್ತೆ ಉಸಿರಾಡಿದಾಗ ಶರೀರದಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ. ನಾವಾದೇ ತಕ್ಷಣ ಎಚ್ಚರಗೊಳ್ತೀವಿ, ಆದ್ರೆ ಚಿಕ್ಕ ಮಕ್ಕಳ ಬ್ರೈನ್ ಇನ್ನೂ ಪೂರ್ತಿ ಡೆವಲಪ್ ಆಗಿರಲ್ಲ. ಹಾಗಾಗಿ ಈ ಡೇಂಜರ್ ಸಿಗ್ನಲ್ ಅದಕ್ಕೆ ಗೊತ್ತಾಗೋದೇ ಇಲ್ಲ. ಸರಿ, ಈಗ ನಮ್ಮ ಸಂಪ್ರದಾಯದಲ್ಲಿರೋ ಕೆಲವು ಪದ್ಧತಿಗಳ ಬಗ್ಗೆ ಮಾತಾಡೋಣ. ನೋಡಿ, ಇವೆಲ್ಲ ಮಾಡೋದು ಪ್ರೀತಿ ಕಾಳಜಿಯಿಂದಾನೆ. ಆದ್ರೆ ವೈದ್ಯಕೀಯ ವಿಜ್ಞಾನದ ದೃಷ್ಟಿಯಿಂದ ಇವು ನಿಜವಾಗಿಯೂ ಸೇಫ್ ಇದಾವಾ? ಬನ್ನಿ ಫ್ಯಾಕ್ಟ್ಸ್ ಏನ್ ಹೇಳುತ್ತೆ ಅಂತ ನೋಡೋಣ. ಮೊದಲನೆಯದಾಗಿ, ಬಹುತೇಕ ಮನೆಗಳಲ್ಲಿ ಕಾಣಸಿಗೋ ಜೋಲಿ ಅಥವಾ ಸೀರೆಯ ತೊಟ್ಟಿಲು. ಇದು ಮಗುವಿಗೆ ಆರಾಮ ಕೊಡುತ್ತೆ ಅಂತ ನಾವು ನಂಬಿದ್ದೀವಿ. ಆದ್ರೆ ಸತ್ಯ ಏನಂದ್ರೆ ಇದು ಮಗುವಿನ ದೇಹವನ್ನು ಅಪಾಯಕಾರಿಯಾದ ಸಿ ಆಕಾರದಲ್ಲಿ ಬಾಗಿಸಿ SIDS ಅಪಾಯವನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ಇದಕ್ಕೆ ಸೈಂಟಿಫಿಕ್ ಆಗಿ ಪೊಸಿಷನಲ್ ಆಸ್ಫಿಕ್ಸಿಯಾ ಅಂತ ಕರೀತಾರೆ. ಅಂದ್ರೆ ಏನಪ್ಪಾ ಅಂದ್ರೆ ಜೋಲಿಯ ಆಳಕ್ಕೆ ಮಗುವಿನ ಗದ್ದೆ ಅದರ ಎದೆಗೆ ತಾಗಿದಾಗ ಅದರ ಮೆತ್ತಗಿರೋ ಶ್ವಾಸನಾಳ ನಾವು ಗಾರ್ಡನ್ ಪೈಪ್ ತುಳ್ದಾಗ ಮಡ್ಚ್ಕೊಳ್ತಲ್ಲ, ಠೀಕ್ ಹಾಗೆ ಮಡ್ಚ್ಕೊಂಡು ಸದ್ದೇ ಇಲ್ದೆ ಆಕ್ಸಿಜನ್ ಸಪ್ಲೈ ನಿಲ್ಲಿಸ್ಬಿಡುತ್ತೆ. ಇದು ತುಂಬಾನೇ ಅಪಾಯಕಾರಿ. ಇನ್ನೊಂದು ಕಾಮನ್ ಪ್ರಾಕ್ಟಿಸ್ ಮಗುವಿನ ತಲೆ ಗುಂಡಕ್ಕೆ ಬರಲಿ ಅಂತ ಸಾಸಿವೆ ದಿಂಬು ಬಳಸೋದು. ಒಂದು ವಿಷಯ ಯಾವಾಗ್ಲೂ ನೆನ್ಪಲ್ಲಿರ್ಬೇಕು. ಮೆಡಿಕಲ್ ರೂಲ್ಸ್ ಪ್ರಕಾರ ಮಗುವಿನ ಹಾಸಿಗೆಯಲ್ಲಿ ಯಾವುದೇ ತರಹದ ದಿಂಬು ಇರಲೇಬಾರ್ದು. ಅದು ಉಸಿರುಗಟ್ಟುವಿಕೆಗೆ ನೇರವಾದ ಕಾರಣ ಆಗಬಹುದು. ಯಾಕಂದ್ರೆ ಆ ಸಾಸಿವೆ ಕಾಳುಗಳು ಮಗುವಿನ ತಲೆ ಶೇಪ್ಗೆ ಸೆಟ್ಟಾಗಿ ತಲೆನ ಒಂದೇ ಕಡೆ ಲಾಕ್ ಮಾಡ್ಬಿಡುತ್ತೆ. ಇದರಿಂದ ಮಗು ಹಾಲ್ ಕಕ್ಕಿದ್ರೆ ಮುಖವನ್ನ ಪಕ್ಕಕ್ಕೆ ತಿರುಗಿಸೋಕೆ ಆಗಲ್ಲ. ಅಷ್ಟೇ ಅಲ್ಲ, ದಿಂಬಿನ ದಪ್ಪ ಅಂಚುಗಳು ಸುಲಭವಾಗಿ ಮೂಗು ಬಾಯಿಯನ್ನ ಮುಚ್ಚಿಬಿಡಬಹುದು. ಇನ್ನು ತಲೆ ಚಪ್ಪಟೆ ಆಗುತ್ತೆ ಅನ್ನೋ ಭಯಕ್ಕೆ ಮಗು ಎಚ್ಚರವಿದ್ದಾಗ ನಮ್ಮ ಕಣ್ಗಾವಲಿನಲ್ಲಿ ಟಮ್ಮಿ ಟೈಮ್ ಕೊಡ್ಸೋದೇ ಸೇಫೆಸ್ಟ್ ವಿಧಾನ. ಹಾಗಿದ್ರೆ 100ಕ್ಕೆ 100ರಷ್ಟು ಸುರಕ್ಷಿತವಾದ ನಿದ್ರೆಯ ವಾತಾವರಣ ಹೇಗಿರ್ಬೇಕು? ಈಗ ನಾವು ನೋಡೋ ರೂಲ್ಸ್ ಇದೆಯಲ್ಲ, ಇವು ತುಂಬಾನೇ ಇಂಪಾರ್ಟೆಂಟ್. ಇದ್ರಲ್ಲಿ ಕಾಂಪ್ರಮೈಸ್ ಆಗೋ ಹಾಗೇ ಇಲ್ಲ. ಮೊದಲನೇ ನಿಯಮ, ಮ್ಯಾಟ್ರೆಸ್ ಅಂದ್ರೆ ಹಾಸಿಗೆಯದ್ದು. ಮಗುವಿನ ಹಾಸಿಗೆ ಮಗುವಿನ ತೂಕಕ್ಕೆ 1 ಸೆಂಟಿಮೀಟರ್ಗಿಂತ ಹೆಚ್ಚು ಕುಸಿಯಬಾರದು. ಸ್ವಲ್ಪ ಸಾಫ್ಟ್ ಇದ್ರೂ ಆ ಹಾಸಿಗೆ ಮಗುವಿನ ಮುಖದ ಶೇಪ್ಗೆ ಬಗ್ಗಿ ಮಗು ಹೊರಹಾಕಿನ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಿಡಿದು ಇಟ್ಟುಕೊಳ್ಳುವ ಒಂದು ಡೇಂಜರಸ್ ಟ್ರ್ಯಾಪ್ ಆಗಿಬಿಡುತ್ತೆ. ಎರಡನೆಯದು ಖಾಲಿ ತೊಟ್ಟಿಲು ನಿಯಮ. ಅಂದ್ರೆ ತೊಟ್ಟಿಲಲ್ಲಿ ಟೈಟ್ ಆಗಿ ಹಾಕಿದ ಒಂದೇ ಒಂದು ಬೆಡ್ಶೀಟ್ ಬಿಟ್ಟು ಬೇರೆ ಏನೂ ಇರಬಾರ್ದು. ಕಂಬಳಿಗಳು, ಆಟಿಕೆಗಳು, ಸಾಫ್ಟ್ ಟಾಯ್ಸ್ ಇವೆಲ್ಲವೂ ಅಪಾಯಕಾರಿ. ಹಾಗೆಯೇ ತೊಟ್ಟಿಲಿನ ಸರಳುಗಳಿಗೆ ಬಟ್ಟೆ ಕಟ್ತಾರಲ್ಲ, ಕ್ರಿಬ್ ಬಂಪರ್ಸ್ಗಳು ಅಂತ, ಅದನ್ನಂತೂ ಡಾಕ್ಟರ್ಸ್ ಬೇಡವೇ ಬೇಡ ಅಂತಾರೆ.
ಯಾಕಂದ್ರೆ ಅದು ಗಾಳಿ ಆಡೋದನ್ನ ತಡೆದು ಉಸಿರುಗಟ್ಟುವಿಕೆಗೆ ಕಾರಣವಾಗಬಹುದು. ಮಗುವಿಗೆ ಚಳಿಯಾಗುತ್ತೆ ಅಂತ ಜಾಸ್ತಿ ಬಟ್ಟೆ ಹಾಕೋದು ಅಥವಾ ದಪ್ಪ ಹೊದಿಕೆ ಹೊದಿಸೋದು ಕೂಡ SIDSಗೆ ಒಂದು ಮುಖ್ಯ ಕಾರಣ. ದೇಹದ ಉಷ್ಣತೆ ಹೆಚ್ಚಾದಾಗ ಮಗುವಿನ ದೇಹಕ್ಕೆ ಏನಾದರೂ ತೊಂದರೆಯಾದ್ರೆ ತಕ್ಷಣ ಎಚ್ಚರಗೊಳ್ಳುವ ನ್ಯಾಚುರಲ್ ಸಿಸ್ಟಮ್ ಸ್ಲೋ ಆಗ್ಬಿಡುತ್ತೆ ಮತ್ತು ಮಗು ಅಪಾಯಕಾರಿಯಾದ ಗಾಢ ನಿದ್ರೆಗೆ ಜಾರುತ್ತೆ. ಇದನ್ನ ತಡೆಯೋಕೆ ಮಗು ಮಲಗುವ ಕೋಣೆಯ ತಾಪಮಾನವನ್ನ ಸುಮಾರು 20-22 ಡಿಗ್ರಿ ಸೆಲ್ಸಿಯಸ್ ಮಧ್ಯೆ ಇಡೋದು ತುಂಬಾನೇ ಮುಖ್ಯ. ಇದು ಡಾಕ್ಟರ್ಸ್ ಹೇಳೋ ಸ್ಟ್ರಿಕ್ಟ್ ಗೈಡ್ಲೈನ್. ಮಗುವನ್ನ ಬೆಚ್ಚಗಿಡೋಕೆ ಕೆಲವು ಸಿಂಪಲ್ ಟಿಪ್ಸ್. ನಮ್ಗೆ ಎಷ್ಟು ಬಟ್ಟೆ ಬೇಕೋ ಅದಕ್ಕಿಂತ 1 ಲೇಯರ್ ಹೆಚ್ಚು ಹಗುರವಾದ ಬಟ್ಟೆ ಹಾಕಿದ್ರೆ ಸಾಕು. ಹೊದಿಕೆಗಳ ಬದಲಿಗೆ ಮಗುವಿಗೆ ಹಾಕುವಂತಹ ಸ್ಲೀಪ್ ಸ್ಯಾಕ್ ಬಳಸಿ. ಮನೆಯೊಳಗೆ ಮಲಗುವಾಗ ಮಗುವಿಗೆ ಯಾವತ್ತೂ ಟೋಪಿ ಹಾಕ್ಬೇಡಿ. ಮಗುವಿಗೆ ಚಳಿನಾ ಸೆಖೆನಾ ಅಂತ ನೋಡೋಕೆ ಕೈಕಾಲು ಮುಟ್ಟಬೇಡಿ, ಯಾಕಂದ್ರೆ ಅವು ಸಹಜವಾಗಿಯೇ ತಣ್ಣಗಿರ್ತವೆ. ಬದಲಿಗೆ ಕತ್ತಿನ ಹಿಂಭಾಗವನ್ನ ಮುಟ್ಟಿ ನೋಡಿ. ಅದು ಬೆಚ್ಚಗೆ ಒಣಗಿದ್ರೆ ಮಗು ಆರಾಮಾಗಿದೆ ಅಂತ ಅರ್ಥ. ನಮ್ಮಲ್ಲಿ ಬಹುತೇಕರು ಮಗುವನ್ನ ನಮ್ಮ ಜೊತೆಯಲ್ಲೇ ನಮ್ಮ ಬೆಡ್ ಮೇಲೆಯೇ ಮಲಗಿಸ್ಕೊಳ್ತೀವಿ. ಇದಕ್ಕೆ ಬೆಡ್ ಶೇರಿಂಗ್ ಅಂತಾರೆ. ಈ ಹತ್ತಿರದ ಸಂಪರ್ಕ ಚೆನ್ನಾಗಿರುತ್ತೆ, ಆದ್ರೆ ವೈದ್ಯಕೀಯವಾಗಿ ಇದ್ರಲ್ಲಿ ಕೆಲವು ಗಂಭೀರ ಅಪಾಯಗಳಿವೆ. ಹಾಗಿದ್ರೆ ಮಗು ಹತ್ತಿರನೂ ಇರ್ಬೇಕು, ಸೇಫ್ ಆಗೂ ಇರ್ಬೇಕು. ಇದಕ್ಕೆ ಪರಿಹಾರ ಏನು? ನೋಡಿ, ನಮ್ಮ ಬೆಡ್ ಮೃದುವಾಗಿರುತ್ತೆ, ದೊಡ್ಡ ದಿಂಬು ಹೊದಿಕೆ ಎಲ್ಲ ಇರುತ್ತೆ. ಇವು ಮಗುವಿಗೆ ಉಸಿರುಗಟ್ಟಿಸೋ ಚಾನ್ಸಸ್ ಜಾಸ್ತಿ. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ರೂಮ್ ಶೇರಿಂಗ್. ಅಂದ್ರೆ ಮಗುವನ್ನ ನಮ್ಮದೇ ಕೋಣೆಯಲ್ಲಿ ಆದ್ರೆ ಅದಕ್ಕೆ ಅಂತ ಇರೋ ಒಂದು ಪ್ರತ್ಯೇಕ ಸುರಕ್ಷಿತ ತೊಟ್ಲಿಲಿ ಮಲ್ಗ್ಸೋದು. ಇದ್ರಿಂದ ಮಗು ನಮ್ಮ ಹತ್ರನೂ ಇರುತ್ತೆ, ಸುರಕ್ಷತೆಯೂ ಗ್ಯಾರಂಟಿ. ಮಗುವಿನ ಜೀವನದ ಮೊದಲ 6 ತಿಂಗಳ ಕಾಲ ಹೀಗೆ ರೂಮ್ ಶೇರಿಂಗ್ ಮಾಡೋದು ತುಂಬಾನೇ ಮುಖ್ಯ. ಈ ಟೈಮ್ನಲ್ಲಿ ಮಗುವಿನ ಮೆದುಳು ಇನ್ನೂ ಡೆವಲಪ್ ಆಗ್ತಾ ಇರುತ್ತೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಪೋಷಕರ ಉಸಿರಾಟದ ಸದ್ದೆ ಮಗುವಿನ ಉಸಿರಾಟವನ್ನು ಒಂದು ಲಯದಲ್ಲಿಡೋಕೆ ಹೆಲ್ಪ್ ಮಾಡುತ್ತೆ. ಇಷ್ಟೆಲ್ಲ ಮುನ್ನೆಚ್ಚರಿಕೆಗಳನ್ನ ಪಾಲಿಸೋದು ಒಂದು ಕಡೆ ಆದ್ರೆ, ಒಂದು ವೇಳೆ ಮಗುವಿಗೆ ಉಸಿರಾಟದ ತೊಂದರೆ ಕಾಣಿಸ್ಕೊಂಡ್ರೆ ಆ ಎಮರ್ಜೆನ್ಸಿ ಲಕ್ಷಣಗಳನ್ನ ಗುರ್ತಿಸೋದು ಕೂಡ ಅಷ್ಟೇ ಮುಖ್ಯ. ಇದು ಗೊತ್ತಿದ್ರೆ ಭಯಪಡೋ ಬದಲು ಸರಿಯಾದ ಟೈಮ್ನಲ್ಲಿ ಆಕ್ಷನ್ ತಗೋಬಹುದು. ಈ ಲಕ್ಷಣಗಳು ಕಂಡ್ರೆ ತಕ್ಷಣ ಆಸ್ಪತ್ರೆಗೆ ಹೋಗ್ಬೇಕು. ಉಸಿರು ತಗೋವಾಗ ಮಗುವಿನ ಪಕ್ಕೆಲುಬು ಅಥವಾ ಕತ್ತಿನ ಭಾಗದಲ್ಲಿರೋ ಚರ್ಮ ಗುಂಡಿ ಬಿದ್ದ ಹಾಗೆ ಒಳಗೆ ಹೋಗ್ತಿದ್ರೆ, ಉಸಿರು ಹೊರಗೆ ಬಿಡುವಾಗ ಗೊರ್ ಗೊರ್ ಅಂತ ಸತತವಾಗಿ ಶಬ್ದ ಬರ್ತಿದ್ರೆ, ಪ್ರತಿ ಉಸಿರಿಗೂ ಮೂಗಿನ ಹೊಳ್ಳೆಗಳು ಅರಳುತ್ತಿದ್ರೆ, ತುಟಿ, ಮೂಗು ಅಥವಾ ಉಗುರುಗಳ ಸುತ್ತ ನೀಲಿ ಬಣ್ಣಕ್ಕೆ ತಿರುಗಿದ್ರೆ ಮತ್ತು ಮಗು 15 ಸೆಕೆಂಡುಗಳಿಗಿಂತ ಹೆಚ್ಚು ಕಾಲ ಉಸಿರಾಟವನ್ನು ನಿಲ್ಲಿಸಿದ್ರೆ ತಕ್ಷಣ ವೈದ್ಯಕೀಯ ಸಹಾಯ ಪಡೆಯಲೇಬೇಕು. ಈಗ ಸುರಕ್ಷಿತ ನಿದ್ರೆಯ ಎಲ್ಲಾ ನಿಯಮಗಳು ನಮ್ಮ ಮುಂದಿವೆ. ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಮಗು ಮಲಗುವ ಜಾಗ ಒಂದು ಸುರಕ್ಷಿತ ಕೋಟೆಯಾಗಿದೆಯಾ ಅಥವಾ ತಿಳಿಯದೆ ಕಟ್ಟಿದ ಒಂದು ಅಪಾಯದ ಗೂಡಾಗಿದೆಯಾ? ಈ ಜ್ಞಾನದೊಂದಿಗೆ ಪ್ರತಿ ಮಗುವಿನ ನಿದ್ರೆಯನ್ನೂ ಸುರಕ್ಷಿತವಾಗಿಸುವುದು ನಮ್ಮೆಲ್ಲರ ಜವಾಬ್ದಾರಿ.